ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನೆಲ್ ಗಾಯೂಸ್ ಕ್ಲಿಟ್ಸ್. ಇದು ತನುಶ್ರೀ ಅವರ ಸಮ್ಮರ್ ಕ್ಯಾಂಪ್ ಕುರಿತು ಒಂದಷ್ಟು ವಿಚಾರ. ಹಾಗೆ ನಾನು ಯಾಕೆ ವಿಡಿಯೋ ಆಗ್ತಾ ಇಲ್ಲ ಅಂತ ಸದ್ಯದಲ್ಲೇ ಹೇಳ್ತೀನಿ. ಸ್ವಲ್ಪ ಬ್ಯುಸಿ ಕೆಲಸ ಅದು ಇದು ನಡೀತಾ ಇದೆ. ಎಲ್ಲ ಮುಗಿಸ್ಕೊಂಡು ನಿಮ್ಮ ಮುಂದೆ ಬರ್ತೀನಿ. ಬಟ್ ಆದಷ್ಟು ಬೇಗ ಬರ್ತೀನಿ. ಏನು ವಿಚಾರ ಅಂತ ಕೂಡ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ. ಈ ಸಮ್ಮರ್ ಕ್ಯಾಂಪಿಗೆ ನಿಮ್ಮ ಮಕ್ಕಳನ್ನೇನಾದರೂ ಸೇರಿಸಿದ್ರೆ ನಿಜವಾಗ್ಲೂ ಅದು ನಿಮ್ಮ ಅದೃಷ್ಟ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಂಪ್ಲೀಟ್ ವಿಡಿಯೋ ನೋಡಿ. ಗಾಯು ಕ್ಲಿಟ್ಸ್ ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಗೂ ಸಬ್ಸ್ಕ್ರೈಬರ್ಗೂ ನಮಸ್ಕಾರಗಳು. ನಾನು ತನುಶ್ರೀ, ಗಾಯು ಕ್ಲಿಟ್ಸ್ ಕುಟುಂಬದ ಉದ್ಯಮಿಯಲ್ಲಿ ಒಬ್ಬಳು. ನಿಮಗೆ ಗೊತ್ತಿರುವ ಹಾಗೆ ರೋಲ್ ದ ಡೈಸ್ ಅನ್ನುವ ಸಂಸ್ಥೆಯಿಂದ ಭಾರತೀಯ ಪರಂಪರೆ, ಇತಿಹಾಸ, ಸಂಸ್ಕೃತಿ, ಆಟದ ಮುಖಾಂತರ ಅಂತ ಬಹು ಆಯಾಮದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಭಾರತೀಯ ಪಾರಂಪರಿಕ ಆಟಗಳಾದ ಪಗಡೆ, ಚೌಕಾಬಾರ, ಅಳಗುಳಿ ಮಣೆ, ಆಡುಹುಲಿ, ನವಕಂಕರಿ, ತಾಪ್ಲಾ ಹೀಗೆ ಅನೇಕ ರೀತಿಯ ಪ್ರಾಚೀನ ಆಟಗಳನ್ನು ಉತ್ಕೃಷ್ಟ ಗುಣಮಟ್ಟದಲ್ಲಿ ತಯಾರಿಸಿ ಅದು ಆಡೋದು ಹೇಗೆ, ಅದರಿಂದ ಏನೇನು ಥರ ಬೆನಿಫಿಟ್ಸ್ ಇದೆ, ಅದರಿಂದ ಯಾವ ಥರದ ಮನೋರಂಜನೆ ಜೊತೆಗೆ ಮನೋವಿಕಾಸ ಆಗುತ್ತೆ ಅನ್ನೋದು ಕೂಡ ಮಾಡ್ತಾ ಇದ್ದೀವಿ. ಹಾಗೆ ಇದನ್ನು ಭಾರತದ ಪ್ರತಿಯೊಂದು ಫ್ಯಾಮಿಲಿನೂ ಕೂಡ ಈ ಆಟಗಳನ್ನು ಆಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ತುಂಬ ಕೆಲಸ ಮಾಡ್ತಾ ಇದ್ದೀವಿ. ಈ ರೋಲ್ ದ ಡೈಸ್ ಸಂಸ್ಥೆಯು ಕೂಡ ಮಕ್ಕಳಿಗೆ ಬೇಸಿಗೆ ಶಿಬಿರ ಬರ್ತಾ ಇದೆ. ಎಲ್ಲ ಮಕ್ಕಳು ಈಗ ಮನೇಲಿರ್ತಾರೆ, ಮತ್ತು ಮೊಬೈಲ್ ಅಡಿಕ್ಟ್ ಆಗಬಾರ್ದು. ಅವರ ಈ ಟೈಮ್ನ ಅವರ ಒಂದು ಕ್ರಿಯೇಟಿವಿಟಿ, ಸೃಜನಾತ್ಮಕವಾಗಿ ಯೋಚನೆ ಮಾಡೋ ರೀತಿ, ಒಂದು ವಿಭಿನ್ನ ರೀತಿಯಲ್ಲಿ ಯೋಚನೆ ಮಾಡೋ ರೀತಿ ಹೇಗೆ ಬೆಳೆಸ್ಬೋದು ಅಂತ ಯೋಚನೆ ಮಾಡಿದ್ವಿ. ನಮ್ಮದೇ ಒಂದು ಕಾನ್ಸೆಪ್ಟ್ ಡೆವಲಪ್ ಮಾಡಿ ಗಾಯತ್ರಿ ಅವರಿಗೆ ಹೇಳಿದಾಗ ಖಂಡಿತ ಇಂಥದ್ದೊಂದು ಪ್ರಯತ್ನ ನಮ್ಮ ಸಬ್ಸ್ಕ್ರೈಬರ್ ಮಕ್ಕಳಿಗೂ, ನಮ್ಮ ಸಬ್ಸ್ಕ್ರೈಬ್ ಮೊಮ್ಮಕ್ಕಳಿಗೂ ಕೂಡ ಸಿಗೋದಾದರೆ ಯಾಕೆ ಬೇಡ ಅಂತ ಹೇಳಿದ್ರು. ಧನ್ಯವಾದಗಳು ಗಾಯತ್ರಿ ಮೇಡಮ್ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಈಗ ಮನೆಯಲ್ಲಿ ಸಮ್ಮರ್ ಅಂತಂದರೆ ಏನಾಗೋಗ್ಬಿಡುತ್ತೆ, ಎಲ್ಲರೂ ಮಕ್ಕಳು ಮೊಬೈಲ್ ಹಿಡ್ಕೊತಾರೆ, ಟಿ ವಿ ಹಿಡ್ಕೊತಾರೆ, ಮಾಡ್ತಾರೆ. ಬೇಕೋ ಬೇಡವೋ ಆ ಹೈ ಸ್ಪೀಡ್ ಯೂಟ್ಯೂಬ್ ವಿಡಿಯೋಸು, ರೀಲ್ಸು ಇದಕ್ಕೆ ಅವರು ಅಡಿಕ್ಟ್ ಆಗಿಬಿಡ್ತಾರೆ. ಅವರ ತಲೆಯಲ್ಲಿ ಅದು ಏನು ಯೋಚನೆ ಮಾಡೋ ಶಕ್ತಿ ಇರಲ್ಲ. ಸೊ ಈ ಮಕ್ಕಳಿಗೆ ಈ ಮೊಬೈಲ್ ಗೀಳಿಂದ ಬಿಡಿಸಿ ಅವರನ್ನು ಒಂದು ಒಳ್ಳೆಯ ಇದಕ್ಕೆ ಮಾಡೋ ಥರದ್ದು ಯಾಕೆ ಮಾಡಬಾರ್ದು ಅಂತ ಯೋಚನೆ ಮಾಡಿದ್ವಿ. ಸೊ ಹೇಗೆ ಮಾಡಿದ್ವಿ ಅಂತಂದರೆ, ಓಕೆ, ಒಂದು ಇದು ಆನ್ಲೈನೇ ಇರುತ್ತೆ, ಬಟ್ ಆನ್ಲೈನ್ 100% ಅಲ್ಲ. ಅಂದರೆ 5% ಆನ್ಲೈನ್ ಆದರೆ 95% ಆಫ್ಲೈನ್. ನೀವು ನಿಮ್ಮ ಮನೆಯಲ್ಲೇ ಮಾಡ್ಬೋದು. ನೀವು ನಿಮ್ಮ ಮನೆಯಲ್ಲಿ ನಿಮಗೆ ಬೇಕಾಗಿದ್ದ ಟೈಮಲ್ಲಿ ಮನೆಯಲ್ಲಿ ಅಪ್ಪ ಅಮ್ಮ ಇಲ್ಲಾಂದರೆ ಅಜ್ಜಿ ತಾತ, ಅತ್ತೆ ಮಾವ, ದೊಡ್ಡಪ್ಪ, ಕಸಿನ್ಸ್ ಈ ಥರನೂ ಮಾಡ್ಬೋದು. ನೀವೆಲ್ಲರ ಟ್ರಾವೆಲ್ ಮಾಡ್ತಾ ಇದ್ದೀರಾ, ಟೂರ್ ಮಾಡ್ತಾ ಇದ್ದೀರಾ, ಅಥವಾ ಎಲ್ಲರ ಹೋಗ್ತಾ ಇದ್ದೀರಾ, ಇದು ಯಾವುದೂ ಕೂಡ ನಮ್ಮ ಈ ಒಂದು ಸಮ್ಮರ್ ಕ್ಯಾಂಪಿಗೆ ತೊಂದರೆ ಆಗಲ್ಲ. ಇದು ಹೇಗೆ ನಡೆಯುತ್ತೆ ಅಂತ ಕೇಳ್ಕೊಳ್ಳೋಣ. ಇಲ್ಲಿ ರಿಜಿಸ್ಟರ್ ಆಗಿರೋ ಪ್ರತಿಯೊಬ್ಬರಿಗೂ ಒಂದು ವೆಬ್ ಪೋರ್ಟಲ್ tollugatti.com ಅಂತ ಒಂದು ವೆಬ್ ಪೋರ್ಟಲ್ಲಿ ಲಾಗಿನ್ ಕೊಡ್ತೀವಿ. ಆ ಲಾಗಿನ್ ಒಳಗಡೆಗೆ ದಿನಕ್ಕೆ 3 ಚಾಲೆಂಜ್ ಹಾಕಿರ್ತೀವಿ. ಆ ಚಾಲೆಂಜ್ಗಳನ್ನು ಓದೋಕ್ಕೆ ಒಂದು 5 ನಿಮಿಷ ಮ್ಯಾಕ್ಸಿಮಮ್ 5 ನಿಮಿಷ ಬೇಕಾಗ್ಬೋದು. ಇಲ್ಲಿ ಅವತ್ತಿನ ದಿನದ ಚಾಲೆಂಜ್ ಏನು, ಮಕ್ಕಳು ಏನು ಮಾಡಬೇಕು, ಏನನ್ನು ಗಮನಿಸಬೇಕು, ಏನನ್ನು ಅವರು ನೋಟ್ ಡೌನ್ ಮಾಡ್ಕೋಬೇಕು, ಅಥವಾ ಏನನ್ನು ಅವ್ರು ಬಾಯ್ಬಿಟ್ಟು ಹೇಳಬೇಕು ಅನ್ನೋದು ಒಂದು ಇರುತ್ತೆ. ಸೊ ಇದು ಸಣ್ಣ ಪುಟ್ಟ ಸಂಗತಿಗಳು ಮನೆ ಸುತ್ತಮುತ್ತ ಇರೋದೆ, ಬಟ್ ಮಕ್ಕಳಾಗಲಿ ತಂದೆ ತಾಯಿ ಆಗಲಿ ಅದ್ರ ಕಡೆ ಗಮನ ಕೊಟ್ಟಿರಲ್ಲ. ಒಂದು ಎರಡನೇದು, ಇದು ತಂದೆ ತಾಯಿಗೆ ಮಕ್ಕಳ ಜೊತೆಗೆ ಒಂದು ಒಳ್ಳೆ ವಿಷಯನ ಕಲಿಯೋಕ್ಕೆ ಮತ್ತು ಅವರ ಸಂಬಂಧನ ಇನ್ನೂ ಗಾಢ ಮಾಡ್ಕೊಳ್ಳೋಕ್ಕೆ ತುಂಬ ಅನುಕೂಲ ಮಾಡಿಕೊಡುತ್ತೆ. ಮೂರನೇದು, 3 ಚಾಲೆಂಜ್ ಇರುತ್ತಲ್ವ, 2 ಚಾಲೆಂಜ್ ಮಕ್ಕಳು ಮಾಡಿದರೆ 3ನೇ ಚಾಲೆಂಜು ಫ್ಯಾಮಿಲಿ. ಅಂದರೆ ಒಂದು ಫ್ಯಾಮಿಲಿ ಕುಟುಂಬದಲ್ಲಿ ಯಾರ್ಯಾರಿದ್ದಾರೆ, ಅಜ್ಜಿ, ಅಪ್ಪ, ಅಮ್ಮ, ತಾತ, ಅಕ್ಕಪಕ್ಕದ ಮನೆಯವರು, ಅಥವಾ ಅತ್ತೆ, ಕಸಿನ್ಸು, ಯಾರು ಬೇಕಾದ್ರೂ ಸೇರ್ಕೊಳ್ಳಿ. ಅಷ್ಟು ಜನನೂ ಒಟ್ಟಿಗೆ ಕುತ್ಕೋಬೇಕು. ಒಟ್ಟಿಗೆ ಕುತ್ಕೊಂಡು ಒಂದು ಚಾಲೆಂಜ್ ಕೊಡ್ತೀವಿ. ಆ ಚಾಲೆಂಜ್ ಹೆಂಗಿರುತ್ತೆ ಅಂದರೆ, ಪ್ರತಿಯೊಬ್ಬರು ಅವ್ರ ಮಾತುಕತೆಗಳು ಮಾತಾಡಬೇಕು. ಒಂದು ಫ್ಯಾಮಿಲಿ ಮಧ್ಯ ಮಾತುಕತೆ ಆಗೋಕ್ಕೆ, ಬಾಂಡಿಂಗ್ ಇನಿಷಿಯೇಟ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇದು ನಮ್ಮ ದಿನಕ್ಕೆ 3 ಚಾಲೆಂಜ್ ಇರುತ್ತೆ. ಆ ಥರ 14 ದಿವಸ ಅಥವಾ 21 ದಿವಸ ಅಂದರೆ ಎಷ್ಟು ಚಾಲೆಂಜ್ ಇರುತ್ತೆ ನೋಡಿ. ಒಂದು ಎರಡನೇದು, ಈ ಚಾಲೆಂಜಸ್ ಭಾನುವಾರ ಇರೋಲ್ಲ. ಭಾನುವಾರ ಇಸ್ ಎ ಬ್ರೇಕ್ ಫಾರ್ ಎವ್ರಿ ಒನ್, ಆಯಿತಾ. ವಾರಕ್ಕೆ ಒಂದು ಎಕ್ಸ್ಪರ್ಟ್ ಸೆಷನ್ಸ್ ಇರುತ್ತೆ. ಎಕ್ಸ್ಪರ್ಟ್ ಸೆಷನ್ಸ್ ಯಾಕೆ ಬೇಕು, ಮಕ್ಕಳಿಗೆ ಅನುಕೂಲ ಆಗೋವಂಥದ್ದು ಅಥವಾ ಫ್ಯಾಮಿಲಿಗೆ ಅನುಕೂಲ ಆಗೋವಂಥದ್ದು ಯಾವುದೋ ಒಂದು ವಿಷಯ ಇರುತ್ತೆ. ಹೊಸದಾಗಿ ಎಷ್ಟೊಂದು ಟೆಕ್ನಾಲಜಿಗಳು ಪ್ರೋಗ್ರೆಸ್ ಎಲ್ಲ ಆಗ್ತಾಯಿದೆ. ಅದನ್ನೆಲ್ಲ ಮಕ್ಕಳಿಗೆ, ಪೇರೆಂಟ್ಸಿಗೆ ಈಸಿಯಾಗಿ ಒಂದು ತಲುಪಿಸ್ಬೋದು ಅನ್ನೋ ಒಂದು ಪ್ರಯತ್ನದಲ್ಲಿ ಈ ಎಕ್ಸ್ಪರ್ಟ್ ಸೆಷನ್ ಮಾಡ್ತಾಯಿದ್ವಿ. ಈಗ ಇನ್ನು ಬಂದರೆ ಆ ಚಾಲೆಂಜಲ್ಲಿ ಬೆಳಗ್ಗೆ 6 ಗಂಟೆಗೆ ಚಾಲೆಂಜ್ ಅಪ್ಲೋಡ್ ಆಗಿರುತ್ತೆ, ರಾತ್ರಿ 12 ಗಂಟೆ ತನಕ ಇರುತ್ತೆ. ಈ ಚಾಲೆಂಜ್ ಮಾಡಿದಾಗ ಮಕ್ಕಳುಗಳು ಅವ್ರು ಏನು ಮಾಡಿರ್ತಾರೋ ಅದರದ್ದು ಒಂದು ಫೋಟೋ ಅಥವಾ ಒಂದು ಸಣ್ಣ ವಿಡಿಯೋ ತೊಗೊಂಡು ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡೋದು. ಇದನ್ನು ಅಪ್ಪ ಅಮ್ಮನೇ ಮಾಡಬೇಕು. ನಾವು ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡಬೇಡಿ, ಮಾಡಬೇಡಿ ಅಂತಲೇ ಹೇಳ್ತೀವಿ. ಪೇರೆಂಟ್ಸ್, ನಿಮ್ಮ ಮಕ್ಕಳಿಗೆ ನೀವು ದಿನಕ್ಕೆ ಒಂದು 20 ನಿಮಿಷ ಕಳಿಯೋಕ್ಕಾಗಲ್ಲ ಅಂತಂದರೆ ಈ ಸಮ್ಮರ್ ಕ್ಯಾಂಪ್ ಖಂಡಿತ ನಿಮಗಲ್ಲ. ನಿಮ್ಮ ಮಕ್ಕಳು ಒಂದು ಕ್ರಿಯೇಟಿವ್ ಆಗಿ ಒಂದು ಮೈಂಡ್ಫುಲ್ ಆ್ಯಕ್ಟಿವಿಟಿ, ಅಂದರೆ ಮೀನಿಂಗ್ಫುಲ್ ಆ್ಯಕ್ಟಿವಿಟಿ ಮಾಡಬೇಕು ಅಂತಿದ್ರೆ ಮಾತ್ರ ಈ ಕ್ಯಾಂಪ್ ಸರಿ ಹೋಗುತ್ತೆ.
ಇನ್ನು ಚಾಲೆಂಜ್ಗಳು ಹೇಗಿರುತ್ತೆ ಅಂತ ಕೇಳ್ತೀರಾ. ನೋಡಿ, ನಮ್ಮ ಯುಗಾದಿಯಲ್ಲಿ ಸಂವತ್ಸರ ಅಂತ ಹೇಳ್ತೀವಿ. ಪ್ರತಿಯೊಂದು ವರ್ಷಕ್ಕೂ ಒಂದೊಂದು ಹೆಸರು ಇದೆ, ಅರ್ಥಪೂರ್ಣವಾದ ಹೆಸರು. ಹಾಗೆ ಯಾಕೆ ನಮ್ಮದ್ರೊಳಗಡೆಗೆ ಇಯರ್ ನೇಮ್ ಇಲ್ಲ, 2026 ಅಂತ ಇಲ್ಲ, ಯಾಕೆ ನಾವು ಅದನ್ನು ಸಂವತ್ಸರ, ಪರಾಭವ ಸಂವತ್ಸರ ಅಂತ ಕರಿತೀವಿ. ಮಕ್ಕಳಿಗೆ ಇಂಗ್ಲೀಷ್ ಕ್ಯಾಲೆಂಡರಲ್ಲಿ 100 ಇಯರ್ಸಿಗೆ ಒಂದ್ಸಲಿ ಸೈಕಲ್ ಇದಾಗುತ್ತೆ, ಅದಕ್ಕೆ ಸೆಂಚುರಿ ಅಂತ ಕರೀತಾರೆ. ನಮ್ಮದ್ರೊಳಗಡೆ 60 ಇಯರ್ಸಿಗೆ ಒಂದು ಸೈಕಲ್ ಆಗುತ್ತೆ. ಯಾಕೆ ನಮ್ಮದ್ರಲ್ಲಿ ಒಂದೊಂದು ಇಯರ್ಗೂ ಒಂದೊಂದು ನೇಮ್ ಇದೆ. ಸೊ ವಾಟ್ ಇಸ್ ದ ಕಾನ್ಸೆಪ್ಟ್ ಆಫ್ ಹಿಂದೂ ಪಂಚಾಂಗ ಅನ್ನೋದನ್ನ ಒಂದು ಚಾಲೆಂಜ್ ಮಕ್ಕಳಿಗೆ ಕೊಡ್ತೀವಿ. ಇದು ಸಣ್ಣ ಸಣ್ಣ ಆ್ಯಕ್ಟಿವಿಟಿ, ಬಟ್ ಉದ್ದೇಶ ಇಷ್ಟೇ, ಮಕ್ಕಳು ನಮ್ಮ ಬೇರುಗಳಿಗೆ ಮತ್ತೆ ಕನೆಕ್ಟ್ ಆಗಬೇಕು. ನಮ್ಮ ಭಾರತೀಯ ಪರಂಪರೆ ಇತಿಹಾಸದ ಬಗ್ಗೆ ಅವರಿಗೆ ಒಂದು ಹೆಮ್ಮೆ ಮೂಡಿಸುವಂಥ ಆ್ಯಕ್ಟಿವಿಟಿ, ಪ್ಲಸ್ ಅವ್ರನ್ನ ಅವರು ಅರ್ಥಕೊಳ್ಳೋದು ಕಲಿಯೋದು ತುಂಬ ಇರುತ್ತೆ ಇದರಲ್ಲಿ. ಇನ್ನೊಂದು ಚಾಲೆಂಜ್ ಬಂದು ಅದೇ ಸಂವತ್ಸರ ಚಾಲೆಂಜಲ್ಲಿ ಫ್ಯಾಮಿಲಿ ಚಾಲೆಂಜ್ ಹೆಂಗೆ ಕೊಡ್ತೀವಿ ಅಂತಂದರೆ, ನಿಮ್ಮ ಮನೇಲಿ ಒಂದೇ ಸಂವತ್ಸರದಲ್ಲಿ ಯಾರ್ಯಾರು ಹುಟ್ಟಿದ್ದಾರೆ ಹುಡುಕಿ ಅಂತ ಹೇಳ್ತೀವಿ. ತಾತ ಹುಟ್ಟಿದ ಸಂವತ್ಸರ ಮೊಮ್ಮಗಳಿಗೆ ಮ್ಯಾಚ್ ಆಗ್ಬೋದು, ಇಲ್ಲ ತಾತ ಹುಟ್ಟಿದ ಸಂವತ್ಸರ ಇನ್ಯಾರ್ದೋ ಕಸಿನಿಗೆ ಮ್ಯಾಚ್ ಆಗ್ಬೋದು. ಇದು ಏನಾಗುತ್ತೆ, ಒಂದು ಕಾಲ್ ಹೋಗುತ್ತೆ, ಅಜ್ಜಿ ನಿಂದು ಯಾವ ಸಂವತ್ಸರ, ನೀನು ಯಾವ ಇಯರ್ ಹುಟ್ಟಿದ್ದು, -60 ಹೆಂಗೆ ಮಾಡಬೇಕು, ಆ ಇಯರ್ ಇದು. ಮಕ್ಕಳಿಗೆ ಒಂದು ಮೆಂಟಲ್ ಮ್ಯಾಥಮೆಟಿಕ್ಸ್ ಆಗುತ್ತೆ. ತಂದೆ ತಾಯಿನೂ ಇನ್ವಾಲ್ವ್ ಆಗ್ತಾರೆ, ಮಕ್ಳಿಗೆ ಖುಷಿ ಆಗುತ್ತೆ, ಓ ನಮ್ಮ ತಂದೆ ತಾಯಿನೂ ಇದು ಮಾಡ್ತಾ ಇದ್ದಾರೆ ಅಂತ. ಇಟ್ಸ್ ಬಿಕಮ್ ಎ ಹೋಲ್ ಫ್ಯಾಮಿಲಿ ಆ್ಯಕ್ಟಿವಿಟಿ. ಅದು ಒಂದಾದರೆ, ನೆಕ್ಸ್ಟ್ ಇನ್ನೊಂದು ಆ್ಯಕ್ಟಿವಿಟಿ ಹೇಗೆ ಕೊಟ್ಟಿದ್ವಿ ಅಂದರೆ, ಮಕ್ಕಳಿಗೆ ನಿಮ್ಮ ಮನೆಯಲ್ಲಿ 20-25 ವರ್ಷಕ್ಕಿಂತ ಹಳೇದಾಗಿರೋದು ಪ್ರತಿಯೊಂದು ಸಾಮಾನುಗಳನ್ನು ಪಟ್ಟಿ ಮಾಡಿ ಅಂತ ಕೊಟ್ಟಿದ್ವಿ. ಮಕ್ಕಳುಗಳು ಪಟ್ಟಿ ಮಾಡಿದ್ರು, ನಮ್ಮ ಮನೇಲಿ ಕಾಮಾಕ್ಷಿ ದೀಪ ಇದೆ, ಅದನ್ನ ಪಟ್ಟಿ ಮಾಡಿದೆ. ಇನ್ನೊಬ್ಬರು ಹೇಳಿದ್ರು ನನ್ನ ಅಜ್ಜನ ಕೋಟಿಟ್ಟು ಅದನ್ನ ಪಟ್ಟಿ ಮಾಡಿದೆ. ಮತ್ತೊಬ್ಬರು ಹೇಳಿದ್ರು ನಮ್ಮ ಮನೇಲಿ ಪೆಟಾರಿ ಅಟ್ಟದ ಮೇಲೆ ಇಟ್ಬಿಟ್ಟಿದ್ರಿ, ನಾವು ನೋಡೇ ಇರಲಿಲ್ಲ. ಈ ನೆಪದಲ್ಲಿ ಆ ಪೆಟಾರಿ ತೆಗೆದ್ರೆ ನೆನಪಿನ ಖಜಾನೆಗಳು, ಏನೇನೋ ಮಾತು ಕತೆ ಎಲ್ಲ ಆಯಿತು ಅಂತ ಒಂಥರ. ಇದು ಏನಾಗುತ್ತೆ, ಮಕ್ಕಳಿಗೆ ಬೇರೆ ಬೇರೆ ಥರದ್ದು ಶಬ್ದಗಳು, ಬೇರೆ ಬೇರೆ ಥರದ್ದು ಘಟನೆಗಳು, ಅನುಭವಗಳು ಎಲ್ಲ ಶೇರ್ ಆಗುತ್ತೆ. ಆಮೇಲೆ ಆ ನೆಪದಲ್ಲಿ ಅಜ್ಜಿ ತಾತಂದರು ಇದ್ರದ್ದು ಏನು ಕತೆ ಗೊತ್ತಾ, ನೀನು ತಾತನ ಥರನೇ ಕಾಣಿಸ್ತಿದ್ಯಾ ಅಂತ ಹೇಳ್ಬೋದು. ಅಥವಾ ಆ ಪೆಟ್ಟಿಗೆಯಲ್ಲಿ ನಿಮ್ಮ ಅತ್ತೆದು, ನಿಮ್ಮ ಮಾವಂದು, ನಿಮ್ಮ ಅಪ್ಪಂದು ಎಲ್ಲ ನೆನಪುಗಳಿದೆ ಅಂತ ಹೇಳ್ಬೋದು. ಹೀಗೆ ಒಬ್ಬರೊಬ್ಬರು ಮನೆಯಲ್ಲೂ ಒಂದೊಂದು ಖಜಾನೆ ಸಿಕ್ತು. ನಮಗೆ ಬೇಕಾಗಿದ್ದು ಅಷ್ಟೇ, ಫ್ಯಾಮಿಲಿಗಳ ಮಧ್ಯೆ ಬಾಂಡಿಂಗು ಚೆನ್ನಾಗಿ ಆಗಬೇಕು ಅಂತ ಈ ಒಂದು ಇದರಲ್ಲಿ ತುಂಬ ಚೆನ್ನಾಗಾಗತ್ತೆ. ಹೀಗೆ ಒಂದು ಸೈನ್ಸ್ ಪ್ರಾಕ್ಟೀಸು ಇರುತ್ತೆ, ಒಂದು ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸು ಇರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ, ಲಾಸ್ಟ್ ಇಯರ್ ಪೇರೆಂಟ್ಸ್ ಈ ವರ್ಷವೂ ಮತ್ತೆ ಜಾಯಿನ್ ಆಗ್ತಾ ಇದ್ದಾರೆ. ಸೊ ಇದೇ ನಮಗೆ ಒಂದು ಇದು. ನಿಮಗೆ ಇನ್ನೇನಾರ ಮಾಹಿತಿ ಬೇಕಿದ್ರೆ ಖಂಡಿತವಾಗಿಯೂ ನನಗೆ ಫೋನ್ ಮಾಡ್ಬೋದು. ನನ್ನ ಫೋನ್ ನಂಬರ್ 8088932576 ಅಂತ ಇದೆ. ನಾನು ಫೋನ್ ಮಾಡಿದರೆ ಖಂಡಿತ ಇನ್ಫಾರ್ಮೇಷನ್ನ ಇದು ಮಾಡ್ತೀನಿ. ಇದನ್ನು ಯಾರು ಎಲ್ಲಿ ಬೇಕಾದರೂ ಮಾಡ್ಬೋದು. ಅಕಸ್ಮಾತ್ ಪೇರೆಂಟ್ಸ್ ಇಲ್ವಾ, ಅಜ್ಜಿ ತಾತನ ಮನೇಲಿದ್ದಾರೆ, ಅಜ್ಜಿ ತಾತಂಗೆ ಇನ್ವಾಲ್ವ್ ಆಗಿ ಮಾಡೋಕ್ಕೆ ಹೇಳಿ. ಅಕಸ್ಮಾತ್ ಈಗ ಎಲ್ಲೋ ಟ್ರಾವೆಲ್ ಮಾಡ್ತಿದ್ದೀರಾ, 2 ಡೇಸ್ ಆಗಲ್ವಾ, ಯೋಚನೆ ಮಾಡೋ ಹಾಗಿಲ್ಲ. ನಿಮ್ಮದು ಆ ಚಾಲೆಂಜು ಪೂರ್ತಿ ದಿವಸನೂ ಆ್ಯಕ್ಸೆಸ್ ಇರುತ್ತೆ, 21 ಡೇಸು ಅಥವಾ 14 ಡೇಸು, ಪ್ಲಸ್ ಮೇಲ್ಗಡೆ 1 ವಾರ ಆ್ಯಕ್ಸೆಸ್ ಇರುತ್ತೆ. ಸೊ ದಟ್ ಇದು ಪ್ಲಸ್ ಇದರಲ್ಲಿ ಇನ್ನೊಂದು ಏನು ಮಕ್ಕಳಿಗೆ ಮೆಜರ್ಮೆಂಟ್ ಮಾಡೋದು ಅಂತಂದರೆ, ಒಂದು ಲೀಡರ್ಶಿಪ್ ಬೋರ್ಡ್ ಇರುತ್ತೆ, ಬ್ಯಾಡ್ಜಸ್ ಸಿಗುತ್ತೆ. ಮಕ್ಕಳು ಆ್ಯಕ್ಟಿವಿಟಿ ಆನ್ ಟೈಮ್ ಕಂಪ್ಲೀಟ್ ಮಾಡಿದರೆ, ವಿತಿನ್ 24 ಅವರ್ಸ್ ಕಂಪ್ಲೀಟ್ ಮಾಡಿದರೆ ಅವ್ರಿಗೊಂದು ಬ್ಯಾಡ್ಜ್ ಸಿಗುತ್ತೆ. ಮಕ್ಕಳು ಕರೆಕ್ಟಾಗಿ ಒಂದು ಶ್ಲೋಕ ಹೇಳಿದ್ರೆ, ಅಥವಾ ಏಕಶ್ಲೋಕಿ ರಾಮಾಯಣ ಇರ್ಬೋದು, ಅಥವಾ ಒಂದು ಪುಟ್ಟು ಸೂರ್ಯನ ಮೇಲೆ ಶ್ಲೋಕ ಇರ್ಬೋದು, ಈ ಥರದ ಶ್ಲೋಕ ಎಲ್ಲ ನಾವು ಕೊಡ್ತೀವಿ. ಅದಕ್ಕೆ ಸಪೋರ್ಟಿಂಗ್ ವೀಡಿಯೋಸು ಮೆಟೀರಿಯಲು ಕೂಡ ಕೊಡ್ತೀವಿ. ಅದನ್ನು ನೋಡಿ ಮಕ್ಕಳು ಕಲಿತಾಗ ಏನಾಗುತ್ತೆ, ಅವರಿಗೆ ಒಂದು ಅರಿವು ಬರುತ್ತೆ, ಇಲ್ಲ ಇದು ಈ ಥರ ಇದು ಅಂತ. ಅವರಿಗೆ ಚಾಲೆಂಜ್ನ ಅಕ್ಸೆಪ್ಟ್ ಮಾಡಬೇಕು, ಆ ಚಾಲೆಂಜ್ನ ನಾನು ಕಂಪ್ಲೀಟ್ ಮಾಡಬೇಕು ಅನ್ನೋ ಒಂದು ಓನರ್ಶಿಪ್, ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಆಮೇಲೆ ಅವರು ದಿನ ಬೆಳಗ್ಗೆ ಹೇಳ್ತಿದ್ದಂಗೆ ಕಾಯ್ತಾ ಇರ್ತಾರೆ, ಇವತ್ತಿನ ಚಾಲೆಂಜ್ ಏನು ಹೇಳಿಬಿಡಿ, ನಾನು ಮಾಡ್ಕೊತೀನಿ ಅಂತ ಹೇಳ್ತಾರೆ. ಅನ್ಕ್ಯಾಂಪ್ ಬಂದು ಏಪ್ರಿಲ್ 1 ಶುರುವಾಗುತ್ತೆ. 2 ವಿಭಾಗಗಳಿದೆ. ಮೊದಲನೇದಾಗಿ ಅನ್ಕ್ಯಾಂಪ್ ಎಂಗೇಜ್ ಅಂತ, ಪುಟ್ಟ ಮಕ್ಕಳಿಗೆ 4 ರಿಂದ 8 ವರ್ಷದ ಮಕ್ಕಳು. ಇಲ್ಲಿ ಮಕ್ಕಳಿಗೆ ಸ್ಟೋರಿ ಟೆಲ್ಲಿಂಗ್ ಇರುತ್ತೆ, ಒಂದು ಶ್ಲೋಕ ಕಲಿಯೋದಿರುತ್ತೆ, ಒಂದು ಕಲರಿಂಗ್ ಆ್ಯಕ್ಟಿವಿಟಿ ಮಾಡೋದಿರುತ್ತೆ, ಈ ಥರದ್ದು. ಇದರದ್ದು ಚಾರ್ಜಸ್ ಬಂದು 500 ರೂಪಾಯಿ. ಎರಡನೇದು ಬಂದು ಅನ್ಕ್ಯಾಂಪ್ ಫೆಸ್ಟ್ ಅಂತ, ಇದು 8 ರಿಂದ 12-13 ವರ್ಷದ ಮಕ್ಕಳಿಗೂ ಆಗುತ್ತೆ. ಇಲ್ಲಿ ಬಂದು ಏಪ್ರಿಲ್ 1 ರಿಂದ 21 ದಿವಸ ನಡೆಯುತ್ತೆ, 21 ಡೇಸ್. ಪ್ಲಸ್ ಇದ್ರದ್ದು ಫೀಸ್ ಬಂದು 900 ಇದೆ. ಸೊ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತಂದರೆ ನೀವು ನನಗೆ ಮೆಸೇಜ್ ಮಾಡ್ಬೋದು, ನಾನು ಡೀಟೇಲ್ಸ್ ಕಳಿಸ್ತೀನಿ. ಇಲ್ಲ ಅಂದರೆ uncamp.tollugatti.com ಅಲ್ಲಿ ಹೋಗಿ ರಿಜಿಸ್ಟರ್ ಮಾಡ್ಬೋದು. ಇದು ಒಂದು ಒಳ್ಳೆಯ ಸುಧಾವಕಾಶ. ನಿಮ್ಮ ಮಕ್ಕಳನ್ನ ಮತ್ತೆ ಭಾರತೀಯ ಪರಂಪರೆ ಇತಿಹಾಸದ ಬಗ್ಗೆ ಒಲವು ಮೂಡಿಸೋಕ್ಕೆ ಈ ಅವಕಾಶನ ಬಳಸ್ಕೊಳ್ಳಿ ಅನ್ನೋದೇ ನನ್ನ ಆಸೆ. ಥ್ಯಾಂಕ್ ಯು.